ಡ್ರೋನ್ ಪ್ರತಾಪ್ ಹೊರಗಡೆ ಇದ್ದಾಗ ಆ್ಯಕ್ಚುಲಿ ಎಲ್ರಿಗೂ ಕೆಟ್ಟವನಾಗಿದ್ದ, ನನಗೂ ಕೆಟ್ಟವನಾಗಿದ್ದ. ನಾನು ಅವನು ಸಿಕ್ಕಾಬಿಟ್ಟೆ ಬೈತಾ ಇದ್ದ. ನಮ್ಮ ಕರ್ನಾಟಕಕ್ಕೆ ಮೋಸ ಮಾಡಿಬಿಟ್ಟ, ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಸ್ಥಿತಿಯನ್ನು ತಂದುಬಿಟ್ಟ, ಇವನ ಕರ್ನಾಟಕದಲ್ಲಿ ಇರಿಸೋದು ಬೇಡ ಅಂತ ನಾನು ಬೈತಾ ಇದ್ದೆ ಸರ್. TRP ಅವನನ್ನು ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ. ಇವಾಗ ಫಿನಾಲೆಗೆ ಹೋಗಿ ಇದು ಕಳಿಸಿಲ್ಲ ಬಿಗ್ ಬಾಸು. ನೆಕ್ಸ್ಟು ಇನ್ನೊಂದು ಏನಾದರೂ ಅವ್ನು ಚೆನ್ನಾಗಿ ಆಟ ಆಡಿ ಮುಂದೆ ಅವ್ನು ಫಿನಾಲೆಗೆ ಹೋದರೂ ಕೂಡ ಅಲ್ಲೂ ಕೂಡ ಕಳಿಸಲ್ಲ. ಪಕ್ಕ ಟಾರ್ಗೆಟ್ ಮಾಡಿದ್ದಾರೆ ಅವನನ್ನು, ಓನ್ಲಿ ಅವ್ನು TRPಗೋಸ್ಕರ. ಇವತ್ತು TRP ಸಿಗ್ತಾ ಇರೋದೇ ಡ್ರೋನ್ ಪ್ರತಾಪಿಂದ. ಸರ್, ಈಗ ಮೊನ್ನೆ ಇಶಾನಿ ಅವರು ಮತ್ತು ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಹೋಗಿದ್ರು. ಸೊ ಅವರು ಇಶಾನಿ ಅವರು ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಕಾಗೆ ಅಂದಿದ್ದು ಎಷ್ಟು ಸರಿ ಅನಿಸುತ್ತೆ ನಿಮಗೆ? ಸರ್, ಇಶಾನಿ ಮೊದಲೇ ಅವಳು ಸರಿಯಿಲ್ಲ ಅಂತ ಹೊರಗಡೆ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ ಸರ್? ಆ್ಯಕ್ಚುಲಿ ಇಶಾನಿ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಕನ್ನಡನೇ ಬರಲ್ಲ ಸರಿಯಾಗಿ ಮಾತಾಡೋಕ್ಕೆ ಅವರಿಗೆ. ಅವರು ಇದು ಪ್ರತಾಪನ್ನ ಏಕೆ ಕಾಗೆ ಅಂತಾರೆ. ಹಾಂ, ಆ್ಯಕ್ಚುಲಿ ಅವಳೇ ಸರಿ ಇಲ್ಲ. ಅವಳು ಆ್ಯಕ್ಚುಲಿ ಪ್ರತಾಪ್ಗೆ ಹೇಳ್ತಾಳೆ ಸರ್, ಯಾವ ರೀತಿ ಉಗಿತಾ ಇದ್ದಾರೆ ಜನ ಅಂತ ಅಂದರೆ ಇಶಾನಿಗೆ ನಿಜವಾಗ್ಲೂ ಕ್ಯಾಕಿರಿಸಿ ಉಗಿತಾ ಇದ್ದಾರೆ ಸರ್. ಸರ್, ಡ್ರೋನ್ ಪ್ರತಾಪ್ಗೆ ಇರ್ತಕ್ಕಂಥ ಅಭಿಮಾನಿಗಳಿದೆಯಲ್ವ ಸರ್, ಆ ಅಭಿಮಾನಿಗಳು ಎಲ್ಲರೂ ಉಗಿತಾ ಇದ್ದಾರೆ ಸರ್. ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು ಸರ್ ಸೋಷಿಯಲ್ ಮೀಡಿಯಾಗಳನ್ನು, ಯಾವ ರೀತಿ ಇದು ಈಶಾನಿಗೆ ಟ್ರೋಲ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ ಸರ್. ಅವಳಿಗೆ ಬೇಕಾಗಿತ್ತ ಸರ್ ಇದೆಲ್ಲ? ನಿಜವಾಗ್ಲೂ ಅವಳೇನು ಹೊರಗಡೆ ಬಂದು ನೋಡಲಿ ಹೆಂಗಾಗಿದೆ ಅವಳ ಕತೆ ಅಂತ. ನಿಜವಾಗ್ಲೂ ಸರ್, ಕಾಗೆ ಅಂತಾಳಲ್ಲ ಸರ್, ಯಾರು ಸರ್ ಕಪ್ಪಿಲ್ಲ? ಅವಳೇನು ಬೆಳಗಿದ್ದಾಳ? ಅವಳು ಅದೇನೆ ಬಿಳಿಕಾಗೆ ಅಂತ ಹೇಳ್ಬೋದ? ಅವಳು ಏನು ಸರ್, ಅವಳು ನಿಜವಾಗ್ಲೂ ಸರ್ ಹೊರಗಡೆ ಬರಲಿ ಸರ್, ಕೈಕ ನಿಂತಿದ್ದಾರೆ ಡ್ರೋನ್ ಪ್ರತಾಪ್ಗೆ ಸರ್. ಇವಾಗ ಯಾವ ರೀತಿ ಅಭಿಮಾನಿಗಳಾಗಿದ್ದಾರೆ ಅಂದರೆ ಸರ್, ಸಿಕ್ಬಿಟ್ರೆ ಪಟ ಅಂತ ಹೊಡೆದ್ಬಿಡ್ತಾರೆ ಸರ್. ಇಷ್ಟೊಂದು ಆವೇಶ ಇಶಾನಿ ಮೇಲೆ? ಇಷ್ಟೊಂದು ಆವೇಶ ಇಶಾನಿ ಮೇಲೆ ಸರ್? ತಪ್ಪು ಸರ್, ಆ ರೀತಿಯೆಲ್ಲ ಅನ್ಬಾರ್ದು. ಆ್ಯಕ್ಚುಲಿ ಒಬ್ಬ ವ್ಯಕ್ತಿನ ಕುಗ್ಗಿಸ್ತಕ್ಕಂಥ ಮನಸ್ಥಿತಿ ಸರ್ ಅದು. ಅಲ್ಲಿರೋರೆಲ್ಲ ವಿನಯ್ ನೋಡ್ತಾ ಇದ್ದ ಸರ್. ಅವನು ವಿನಯ್ಗೆ ಇವಾಗ ಆಗಲೇ ಕಂಡ್ರೆ ಆಗಲ್ಲ ಡ್ರೋನ್ ಪ್ರತಾಪ್ಗೆ. ಅವನಿಗೆ ಎತ್ಕೊಟ್ಟಂಗೆ ಆಗುತ್ತೆ, ಒಂದು ಒಳಗಡೆ ಒಂದು ಮೋಟಿವ್ ಸಿಕ್ತಂಗೆ ಆಗುತ್ತೆ ಸರ್ ವಿನಯ್ಗೆ. ಅದು ನಮ್ರತಾಗಿರ್ಬೋದು, ಸಂಗೀತಗಾಗಿರ್ಬೋದು, ಎಲ್ರಿಗೂ ಒಂದು ಮೋಟಿವ್ ಸಿಕ್ತಂಗೆ ಆಗುತ್ತೆ ಸರ್. ಈಗಲೇ ಡ್ರೋನ್ ಪ್ರತಾಪ್ನ ತುಳಿದ್ಬಿಟ್ಟಿದ್ದಾರೆ ಎಲ್ಲರೂ. ಡ್ರೋನ್ ಪ್ರತಾಪ್ ಗೆಲ್ತಾರಂತಾರೆ ಸೋಲ್ತಾರಂತೀರ ಸರ್? ಡ್ರೋನ್ ಪ್ರತಾಪ್ ಗೆಲ್ಲಲ್ಲ ಸರ್. ಗೆಲ್ಲೋಂಗಿದ್ರೆ ಬಿಗ್ ಬಾಸ್ ಈ ರೀತಿ ಟಾರ್ಗೆಟ್ ಮಾಡ್ತಿರ್ಲಿಲ್ಲ. ನೀವು ನೋಡಿರ್ಬೋದು ಆ್ಯಕ್ಚುಲಿ ಸರ್. ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೋ ಅವ್ರನ್ನ ಗೆಲ್ಲಿಸ್ತೀವಿ, ಟಾಸ್ಕ್ ಆಡಿ ಒಂದು ವಾರ ಅಂದ್ಬಿಟ್ಟು ಟಾಸ್ಕ್ ಆಡಿಸ್ತಾರೆ ಸರ್. ಏನು ಮಾಡ್ತಾರೆ ಸರ್? ಹಾಂ, ಡ್ರೋನ್ ಪ್ರತಾಪ್ ಜಾಸ್ತಿ ಮಾರ್ಕ್ಸ್ ತೆಗಿತಾನೆ, ಏನು ಮಾಡ್ತಾರೆ ಸರ್ ಅವರು? ಸೊ ಇವನು ಜಾಸ್ತಿ ಮಾರ್ಕ್ಸ್ ತೆಗೆದ ಅಂದ್ಬಿಟ್ಟಿದ್ರೆ ಅಲ್ಲೇ ಟ್ವಿಸ್ಟ್ ಮಾಡಿಬಿಡ್ತಾರೆ. ಯಾರು 3 ಜನ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದೀರೋ ಅವರಲ್ಲಿ ವೋಟ್ ಮಾಡಿ ಒಳಗಡೆ ಯಾರು ಗೆಲ್ತಾರೋ ಅವರಿಗೆ ನಾವು ಪಿನಾಲೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಅದು ಮೋಸ ಅಲ್ವಾ ಸರ್? ಎಲ್ರಿಗೂ ಗೊತ್ತು ಸರ್, ಬಿಗ್ ಬಾಸಲ್ಲಿ ವೋಟ್ಗಳು ಮಾಡ್ತಕ್ಕಂಥದ್ದೇ ನಮ್ರತೆಗೆ, ಅದು ಬಿಟ್ಟರೆ ಸಂಗೀತಗೆ. ಡ್ರೋನ್ ಪ್ರತಾಪ್ಗೆ ಒಳಗಡೆ ಇರತಕ್ಕಂಥವ್ರು ಮಾಡಲ್ಲ ಸರ್. ಸಂಗೀತಕ್ಕೆ ಜಾಸ್ತಿ ವೋಟ್ ಮಾಡ್ತಾರೆ, ಸಂಗೀತ ಪಿನಾಲೆ ಟಿಕೆಟ್ ತಗೊಳ್ತಾರೆ. ಮೋಸ ಅಲ್ವಾ ಸರ್ ಅದು? ಓಕೆ, ಒಂದು ಟ್ರೋಲ್ ಆಗ್ತಾ ಇದೆ. ಅವನು 420 ಅನ್ನೋದು ಹೊರಗಡೆನೂ ಪ್ರೂವ್ ಆಗಿತ್ತು, ಒಳಗಡೆನೂ 420 ಮಾರ್ಕ್ಸ್ ಬಂದಿದೆ. ಕರೆಕ್ಟ್ ಜಡ್ಜ್ಮೆಂಟ್ ಸಿಕ್ಕಿದೆ ಬಿಗ್ ಬಾಸ್ ಅಲ್ಲಿ ಅಂತ ಫೈನಲ್ ಸರ್. 420 ಮಾರ್ಕ್ಸ್ ಸಿಕ್ಕಿದೆ. ಅದು ಅತಿ ಜಾಸ್ತಿ ಮಾರ್ಕ್ಸ್ ಸರ್. ಅದು ಅತಿ ಜಾಸ್ತಿ ಮಾರ್ಕ್ಸ್. 420 ಮಾರ್ಕ್ಸ್ ಸಿಕ್ಬಿಟ್ಟು 420 ಆಗ್ಬಿಡ್ತಾನೆ. ಅಲ್ಲ, ಕಾನ್ಸೆಪ್ಟ್ ಏನಂದ್ರೆ ಗೊತ್ತಾಯ್ತು ಸರ್. ಇವಾಗ ಹೊರಗಡೆ 420, ಒಳಗಡೆ 420 ಸಿಕ್ಕಿದೆ ಸರ್. 420 ಸಿಕ್ಕಿರೋದು ಅವ್ನು 420 ಅಂತ ಸಿಕ್ಕಿಲ್ಲ ಸರ್. ಅವನು ಆಟ ಆಡಿ ಟಾಸ್ಕ್ ಅಲ್ಲಿ ಗೆದ್ದಿದ್ದಕ್ಕೆ ಅವನಿಗೆ ಜಾಸ್ತಿ ಮಾರ್ಕ್ಸ್ ಅಂದ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಸರ್. ಆದರೆ ಇದು ಬಿಗ್ ಬಾಸ್ ಇವಾಗ ಒಂದು ದೊಡ್ಡ ಕಳಂಕವನ್ನು ಒತ್ತಿದ್ದಾರೆ ಸರ್. ಡ್ರೋನ್ ಪ್ರತಾಪ್ಗೆ ಮೋಸ ಮಾಡಿಬಿಟ್ರು. ಡ್ರೋನ್ ಪ್ರತಾಪ್ಗೆ ಒಂದು ನ್ಯಾಯವನ್ನು ಕೊಟ್ಟಿಲ್ಲ. ಇದು ಬೇಕಾಗಿತ್ತ ಬಿಗ್ ಬಾಸ್ ಕರ್ನಾಟಕಕ್ಕೆ? ಇಂಥ ಬಿಗ್ ಬಾಸ್ ನಮಗೆ ಬೇಡ, ನಾವು ಧರಣಿಗಳನ್ನು ಮಾಡ್ತೀವಿ ಅಂತ ಇವತ್ತು ಕೂತಿದ್ದಾರೆ ಸರ್ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಸರ್. ನಿಜವಾಗ್ಲೂ ಸುಮಾರು ಜನ ಇದು ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಸರ್ ಇದು ಬಿಗ್ ಬಾಸ್ನ ನೋಡೋದು ಬಿಟ್ಬಿಟ್ಟಿದ್ದಾರೆ ಸರ್. ಸಪ್ರೇಟಾಗಿ ಮೆಸೇಜ್ ನೋಡಿದ್ದೀನಿ ಸರ್ ನಾನು ತುಂಬ ಜನದ್ದು. TRPಗೋಸ್ಕರ ಡ್ರೋನ್ ಪ್ರತಾಪ್ನ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಸರ್. ಉಳಿಸ್ಕೊಂಡಿರೋದೇ ಅದಕ್ಕೋಸ್ಕರ, ಓನ್ಲಿ TRP. ಅವನನ್ನು ಯಾವುದೇ ಕಾರಣಕ್ಕೂ ಗೆಲ್ಸಲ್ಲ. ಇವಾಗ ಫಿನಾಲೆಗೆ ಹೋಗಿ ಇದು ಕಳಿಸಿಲ್ಲ ಬಿಗ್ ಬಾಸು. ನೆಕ್ಸ್ಟು ಇನ್ನೊಂದು ಏನಾದರೂ ಅವ್ನು ಚೆನ್ನಾಗಿ ಆಟ ಆಡಿ ಮುಂದೆ ಅವ್ನು ಫಿನಾಲೆಗೆ ಹೋದರೂ ಕೂಡ ಅಲ್ಲೂ ಕೂಡ ಕಳಿಸಲ್ಲ. ಪಕ್ಕ ಟಾರ್ಗೆಟ್ ಮಾಡಿದ್ದಾರೆ ಅವನನ್ನು, ಓನ್ಲಿ ಅವ್ನು TRPಗೋಸ್ಕರ. ಇವತ್ತು TRP ಸಿಗ್ತಾ ಇರೋದೇ ಡ್ರೋನ್ ಪ್ರತಾಪಿಂದ. ಮೈಕಲ್ ಅವರು ಅಷ್ಟೊಂದು TRP ತಗೊಂಡು ಡ್ರೋನ್ ಪ್ರತಾಪ್ನ ಗೆಲ್ಲಿಸ್ಲಿಲ್ಲ ಅಂದ್ರೆ ಜನಗಳು ಓಟ್ ಹಾಕಿ ಏನ್ ಲಾಭ ಬಂತು ಅಂತ ಜನಗಳು ಸರ್. ಜನಗಳದು ಮನಸ್ಥಿತಿ, ಸಿಂಪತಿ, ಅವ್ರ ಮನಸ್ಥಿತಿಯನ್ನು ಯೂಸ್ ಮಾಡ್ಕೊಂಡು ಅವರು TRPಯನ್ನು ಮಾಡ್ಕೊಳ್ತಾರೆ, ದುಡ್ಡನ್ನು ಮಾಡ್ಕೊಳ್ತಾರೆ ಸರ್. ಆದರೆ ಒಬ್ಬ ಬಡವರ ಮಗನಿಗೆ ಏನು ಸಿಗಬೇಕು ನ್ಯಾಯ, 50 ಲಕ್ಷ ರೂಪಾಯಿಗಳು, ಅದನ್ನು ಮಾತ್ರ ಕೊಡಲ್ಲ ಸರ್. ಇದು ಸರ್ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ರಾಜಕೀಯ ಅಂತ ಅಂದರೆ, ದೊಡ್ಡ ಕುತಂತ್ರ ಅಂದರೆ ಬಿಗ್ ಬಾಸ್ ಸರ್. ಇಂಥ ಬಿಗ್ ಬಾಸ್ನ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ 11ನೇ ಸೀಸನ್ನ ಬ್ಯಾನ್ ಮಾಡ್ಬೇಕು ಸರ್. ಎಲ್ಲ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಬಿಗ್ ಬಾಸ್ ಏನಿದೆ ಅಲ್ಲೇ ಹೋಗ್ಬಿಟ್ಟು ಧರಣಿಯನ್ನು
ಪ್ರತಿಭಟನೆಯನ್ನ ಮಾಡ್ಬೇಕು ಸರ್. ಇದು ನಾನು ಹೇಳ್ತಾ ಇದ್ದೀನಿ, ತುಂಬಾ ಜನ ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಸರ್. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸೀಸನ್ ನಡೆಯಲ್ಲ ಸರ್, ನಡೆಯೋಕೆ ಬಿಡೋದಿಲ್ಲ ಸರ್, ಅದೇನಾರ ಆಗ್ಬಿಡ್ಲೆ ಸರ್. ಇನ್ನೊಂದು ರಕ್ಷಕ್ ಬುಲೆಟ್ ಅವರು ಒಂದು ಸುದೀಪ್ ಅವರ ವಿಚಾರ ತಗೊಂಡು ದೇವರು ಆ ಥರ ವಿಚಾರದಲ್ಲಿ ಒಂದು ಅವಹೇಳನಕಾರಿ ಹೇಳಿದ್ರು. ಅಂದರೆ ಇವಾಗ ಸಾರಿನೂ ಕೂಡ ಕೇಳಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಸರ್, ಆ ರೀತಿ ಮಾತಾಡಿದ್ದು ಸರಿನಾ ತಪ್ಪಾ ಸರ್? ಮನೆ ಒಳಗಡೆ ಇದ್ದಾಗ ಅಣ್ಣ ಅಣ್ಣ ಅನ್ಕೊಂಡು ಹೊರಗಡೆ ಬಂದ್ ಕೇಸಿ ಅವ್ರ ಬಗ್ಗೆನೇ ಒಂದಿಷ್ಟು ಮಾತುಗಳನ್ನ ಆಡ್ತಾರಂದ್ರೆ ರಕ್ಷಕ್ ಅವರು, ಅದು ಸರಿನಾ ತಪ್ಪಂತ? ಸರ್ ನೋಡಿ ಸರ್, ಇವಾಗ ನಾವು ಆ್ಯಕ್ಚುಲಿ ಸುದೀಪ್ ಸರ್ನ ದೇವರು ಅಂತ ಪೂಜಿಸ್ತೀವಿ. ಕೋಟ್ಯಂತರ ಜನ ಅಭಿಮಾನಿಗಳಿದ್ದಾರೆ. ಕೋಟ್ಯಂತರ ಜನ ಅಭಿಮಾನಿಗಳು ಸೃಷ್ಟಿಯಾಗಿರೋದು ಏನಕ್ಕೆ ಸರ್? ಅವರು ದೇವರು, ಅವರು ಒಳ್ಳೆಯವರು, ಒಳ್ಳೆತನ ಇದೆ, ಒಳ್ಳೇದು ಮಾಡ್ತಾರೆ ಅಂತ ಸರ್. ಆಯ್ತಾ ಸರ್? ಅವರು ಏನು ಮಾಡಿದ್ರು ಅವ್ರಿಗೆ ಅನುಭವ ಇದೆ, ಬಿಗ್ ಬಾಸ್ಗೂ ಅನುಭವ ಇದೆ, ಸುದೀಪ್ ಸರ್ಗೂ ಅನುಭವ ಇದೆ. ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ ಸರ್. ರಕ್ಷಕನೂ ಇವಾಗ ಬಂದಿರತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಅಂತ ಹೇಳ್ಬೋದು ಸರ್. ಅವರು ಆ್ಯಕ್ಚುಲಿ ಅಂಥವ್ರ ಮೇಲೆ ಯಾವುದೇ ಕಾರಣಕ್ಕೂ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರ್ದು. ನಿಜವಾಗ್ಲೂ ಇದು ಸುದೀಪ್ ಅಭಿಮಾನಿಗಳಿಗಾಗಿರ್ಬೋದು, ಬಿಗ್ ಬಾಸ್ಗೂ ಸರ್. ಬಿಗ್ ಬಾಸ್ ಬಿಡಿ ಸರ್, ಸುದೀಪ್ ಸರ್ ಗೌರವ ಕೊಡಬೇಕು. ಆ್ಯಕ್ಚುಲಿ ಇದು ಆ ರೀತಿ ಮಾಡೋ ತಪ್ಪು ಸರ್. ರಕ್ಷಕ್ ನಾನು ಹೇಳ್ತೀನಿ. ಮೈಕಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹೊರಗಡೆ ಡ್ರೋನ್ ಪ್ರತಾಪ್ ಅವರ ಫ್ಯಾನ್ ಬೇಸ್ ನೋಡಿ ನಾನೇ ದಂಗಾಗಿಬಿಟ್ಟೆ, ಆ ರೇಂಜಿಗಿದೆ ಅಂತೇಳಿ ಒಂದು ನೇರವಾಗಿ ಮನೆಯಲ್ಲೇ ಹೇಳಿಬಿಟ್ರು. ಅವಾಗ ಡ್ರೋನ್ ಪ್ರತಾಪ್ ಅವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಸಿಕ್ಕಿರ್ಬೇಕು, ನಾನೇ ವಿನ್ ಆಗ್ತೀನಿ ಅಂತೇಳಿ. ಆ ರೀತಿ ಏನು ಅನಿಸುತ್ತೆ ಅವ್ನು ಸರ್? ಹೇಳಿಲ್ವಾ ಸರ್, ಇವಾಗ ಬಿಗ್ ಬಾಸಲ್ಲಿ ಇರ್ತಕ್ಕಂಥ ಅಷ್ಟು ಜನಗಳಲ್ಲಿ ನಮ್ಮ ಡ್ರೋನ್ ಪ್ರತಾಪ್ಗೆ ಅಭಿಮಾನಿಗಳು ಜಾಸ್ತಿ ಇರೋದು, ಅವ್ರಿಗೆ ಜಾಸ್ತಿ ವೋಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಆದರೆ ಇದೆಲ್ಲವೂ ಕುತಂತ್ರವಾಗಿ ಒಂದು ಮಾರ್ಪಾಡು, ಎಲ್ಲ ಟೋಟಲ್ ಕುತಂತ್ರ ಇದೆ ಸರ್ ಒಳಗಡೆ, ಬಿಗ್ ಬಾಸ್ ಒಳಗಡೆಗೆ. ಟೋಟಲಿ ಪ್ರತಾಪನ್ನು ಸೋಲ್ಸೋಕ್ಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಬಿಗ್ ಬಾಸು ಮತ್ತು ಒಳಗಡೆ ಇರ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಸರ್. ಆ್ಯಕ್ಚುಲಿ ಪ್ರತಾಪ್ಗೆ ಚೆನ್ನಾಗಿ ಗೊತ್ತು, ಹೊರಗಡೆ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ, ನಾನು ಗೆಲ್ತೀನಿ ಅನ್ನೋದು ಚೆನ್ನಾಗಿ ಗೊತ್ತು. ಅವ್ನಿಗೆ 100% ನಂಬಿಕೆ ಇದೆ ಸರ್. ಆದರೆ ಅವನು ಗೆಲ್ಲೋಕೆ ಬಿಡಲ್ಲ ಸರ್. ಅವ್ನು ಗೆಲ್ಲೋಕೆ ಬಿಟ್ಟಿಲ್ಲ ಅಂತಂದರೆ ಅಭಿಮಾನಿಗಳು ಮಾತ್ರ ಯಾವುದೇ ಕಾರಣಕ್ಕೂ ದಂಗೆ ಹೇಳೋದನ್ನು ನಿಲ್ಸೋಕ್ಕಾಗಲ್ಲ, ನಿಲ್ಲಿಸೋದು ಇಲ್ಲ ಸರ್. ಈಗ ಅವರು ಡ್ರೋನ್ ಪ್ರತಾಪ್ ಅವ್ರು ಸೋತೋದ್ರೆ ಸೊ ಜನ ಯಾವ ರೀತಿ ರೊಚ್ಚಿಗೆ ಹೇಳ್ಬೋದು ಅಂತ ಸರ್? ರೊಚ್ಚಿಗೆ ಹೇಳ್ತಾರೆ ಅಂತಲ್ಲ ಸರ್, ನೆಕ್ಸ್ಟ್ ಸೀಸನ್ ನಡೆಯಲ್ಲ ಸರ್. ನೆಕ್ಸ್ಟ್ ಸೀಸನ್ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇವಾಗಲೇ ಬಿಗ್ ಬಾಸ್ಗೆ ಎಲ್ಲ ಅಭಿಮಾನಿಗಳು ಬೇಕು, ಅವನಿಗೂ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಸರ್. ಅವನು ನಗ್ತಾರೆ, ಹತ್ರ ಅಳ್ತಾರೆ, ಆ ರೀತಿ ಅಭಿಮಾನಿಗಳಿದ್ದಾರೆ ಸರ್. ನನಗೆ ಗೊತ್ತಿದೆ ಸರ್, ಎಷ್ಟು ಜನ ಬಂದು ಹೇಳ್ಕೊಂಡಿದ್ದಾರೆ ಗೊತ್ತಾ ಸರ್. ಅದು ಮೋಸ ಆಗಿದ್ಮೇಲೆ ಯಾವುದು ಇವಾಗ ಟಿಕೆಟ್ ಕೊಡ್ತಾರೆ ಮೋಸ ಮಾಡಿದ್ರಲ್ಲ ಸರ್, ಆಮೇಲೆ ಹೇಳ್ಕೊಂಡಿದ್ದಾರೆ ಸರ್ ತುಂಬ ಜನ. ಏನಪ್ಪ ಅಂತಂದರೆ ನಾವು ಬಿಗ್ ಬಾಸನ್ನು ನೋಡೋದು ಬಿಟ್ಬಿಟ್ಟಿದ್ದೀವಿ ಅವತ್ತಿನಿಂದ, ಇನ್ನು ನೋಡಲ್ಲ ನಾವು, ನೆಕ್ಸ್ಟ್ ಸೀಸನ್ಗಳು ನೋಡಲ್ಲ, ನಾವು ಧರಣಿಯನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಫುಲ್ ಅವರು ದಂಗೆ ಎದ್ದಿದ್ದಾರೆ ಸರ್. ವಿನಯ್ ಅವರು ಗೆಲ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಏನಂತೀರ, ವಿನಯ್ ಅವರು ಗೆಲ್ಬೋದು ಅಂತೀರಾ ಸರ್? ವಿನಯ್ ಅವ್ರು ಗೆದ್ರೆ ಆ್ಯಕ್ಚುಲಿ ಡ್ರೋನ್ ಪ್ರತಾಪನ್ನ ಅವನ ಮೇಲೆ ಏನು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಸರ್, ಆ ರೀತಿ ಎಗರಾಡಿ ಕಿರ್ಚಾಡಿ ಅವ್ನಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಒಳ್ಳೆ ಇದು ತೊಗೊಂಡಿದ್ದಾನೆ ಸರ್. ಗೆದ್ರೆ ಅವನಿಂದ ಗೆಲ್ತಾನೆ ಸರ್, ಅವನದು ಇನ್ನೇನು ಇಲ್ಲ ಸರ್. ಗೆದ್ರೆ ಅವನಿಂದ ಗೆಲ್ತಾನೆ. ಆಮೇಲೆ ಇನ್ನೊಂದು ಮಾತಿದೆ ಸರ್, ಏನು ಸರ್ ಅಂತಂದ್ರೆ, ನಮ್ಮ ವಿನಯ್ ಅವರಿಗೆ ನಮ್ಮ ಬಿಗ್ ಬಾಸ್ ಆ್ಯಕ್ಚುಲಿ ಒಂದು ಏನು ಸಪೋರ್ಟನ್ನು ಮಾಡ್ತಾ ಇದೆ ಅನ್ನೋ ಒಂದು ಮಾತಿದೆ. ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನಯ್ಗೆ ಸ್ಟಾರ್ಟಿಂಗಿಂದನೂ. ನಮ್ಮ ಕಿಚ್ಚ ಸುದೀಪ್ ಸರ್ನು ನೋಡ್ಬೋದು, ಅವ್ನ ಫೇವರ್ ಆಗಿ ಮಾತಾಡ್ತಾರೆ, ಅವ್ನಿಗೆ ಏನೋ ಒಂಥರ ನೈಸಾಗಿ ಮಾತಾಡ್ತಾರೆ, ಬೇರೆಯವ್ರಿಗೆ ಒಂಥರ ಮಾತಾಡ್ತಾರೆ. ಅದನ್ನ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸು ಕೂಡ ಅದೇ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೆಲ್ಲವೂ ನೋಡಿದರೆ ಸರ್, ಏನೋ ವಿನಯ್ಗೂ ಮತ್ತು ಬಿಗ್ ಬಾಸ್ಗೂ ಏನೋ ಒಂದು ಕನೆಕ್ಷನ್ ಇದೆ, ಏನೋ ಒಂದು ಗೆಲ್ಲಿಸುವಂಥ ಒಂದು ತಂತ್ರವನ್ನು ಫಸ್ಟೇ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಫ್ರೀ ಪ್ಲಾನ್ ಅನ್ನೋದು 100% ಗೊತ್ತಾಗುತ್ತೆ ಸರ್. ಸರ್ ಇನ್ನೊಂದು ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಯಾವುದೋ ಒಂದು ಬಿಗ್ ಬಾಸ್ ಹೋಗೋಕೆ ನಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಹಣ ನನಗೆ ಬಂದಿದೆ ಬೇರೆ ಕಡೆಯಿಂದ ಅಂತ ಹೇಳಿದ್ದಾರೆ. ಅದೇ ಬಿಗ್ ಬಾಸ್ ಮನೆಯಲ್ಲಿ ಹಣ ಬಂದಿಲ್ಲ ಅಂತ ಒಂದು ಹೇಳ್ತಿದ್ದಾರೆ. ಯಾವ ರೀತಿ ಸ್ಟೇಟ್ಮೆಂಟ್ ಈ ಥರ ಕೊಟ್ಟಾಗ ಜನಗಳಿಗೆ ದಿಕ್ತಪ್ಪಿಸಂಗಾಗಲ್ವಾ ಸರ್? ಈಗ ಕೆಲವೊಂದು ನಾನು ನೋಡಿದ್ದೇನೆ ಅವರ ಇಂಟರ್ವ್ಯೂ, ಡ್ರೋನ್ ಪ್ರತಾಪ್ ಅವ್ರದ್ದು. ಅವರು ಕೆಲವೊಂದು ಇದರಲ್ಲಿ ಹೇಳ್ಕೊಂಡಿದ್ದಾರೆ, ಹೌದು ಅಲ್ಪ ಸ್ವಲ್ಪ ನನಗೆ ದುಡ್ಡು ಬಂದಿದೆ, ಆದರೆ ಅದು ನಾನೇ ಬೇಕು ಅಂತ ತಗೊಂಡಿಲ್ಲ, ಅವರೇ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಈಸ್ಕೊಂಡಿದ್ದೀನಿ, ತಗೊಂಡು ನಾನು ನನ್ನ ಒಂದು ಕೆಲಸಗಳಿಗೆ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ ಸರ್. ಬಟ್ ಬಿಗ್ ಬಾಸ್ ಮನೇಲಿ ಹೇಳಿಲ್ವಲ್ಲ, ನಾನು ತಗೊಂಡಿಲ್ಲ, ನನಗೆ ಯಾವ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಸರ್. ಬಿಗ್ ಬಾಸಲ್ಲಿ ತುಂಬ ಮಾತಾಡ್ತಾರೆ ಸರ್, ತುಂಬ ಮಾತಾಡ್ತಾರೆ. ಇವರು ಹೇಳಿಲ್ವ ಸರ್, ಎಲ್ಲ ಕುತಂತ್ರನೇ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿ ಅವನು ಬೇರೆದ್ ಮಾತಾಡಿರ್ತಾನೆ, ಅದನ್ನ ತೆಗೆದಾಕ್ಬಿಟ್ಟು ಇದನ್ನ ಮಾತ್ರ ತೋರಿಸ್ತಾರೆ. ನಾರ್ಮಲ್ ಎಪಿಸೋಡ್ ಆಗಿದ್ರೆ ನೀವು ಹೇಳೋದು ಒಪ್ಕೋತಿದ್ವಿ, ಬಟ್ ಅವ್ರ ಚಟುವಟಿಕೆಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾರೆ. ಆ ಚಟುವಟಿಕೆಯಲ್ಲಿ ಹೇಳಿರುವಂತ ಮಾತಿದೆ ಸರ್. ಇನ್ನು ಈಗಲೇ ಗೊತ್ತಾಗಲ್ವಾ ಸರ್, ಅವರು ಬಿಗ್ ಬಾಸ್ ಅಲ್ಲಿ ಮಾಡಿರೋ ಕುತಂತ್ರ. ಅವ್ನು ಫೈನಲ್ ಟಿಕೆಟ್ ಕೊಡ್ಬೇಕಾಗಿರೋದನ್ನೇ ಅವನಿಗೆ ಅಲ್ಲ ಎಲ್ಲರ ಮುಂದೆನೂ ಯಾಮಾರಿಸ್ತಾರೆ. ಏನು ಗೊತ್ತಿಲ್ದಿರೋ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡು ಅದನ್ನ ಯಾಮಾರಿಸೋದನ್ನ ಒಂದು ಪ್ರಶ್ನೆ, ನೇರ ಪ್ರಶ್ನೆ, ಡ್ರೋನ್ ಪ್ರತಾಪ್ ಒಳ್ಳೆಯವನ ಕೆಟ್ಟವನ ನಿಮ್ಮ ಪರ, ನಿಮ್ಮ ಹೇಳೋದಾದ್ರೆ?
ಡ್ರೋನ್ ಪ್ರತಾಪು ಹೊರಗಡೆ ಇದ್ದಾಗ ಆ್ಯಕ್ಚುಲಿ ಎಲ್ರಿಗೂ ಕೆಟ್ಟವನಾಗಿದ್ದ, ನನಗೂ ಕೆಟ್ಟವನಾಗಿದ್ದ. ನಾನು ಅವನು ಸಿಕ್ಕಾಬಿಟ್ಟೆ ಬೈತಾ ಇದ್ದ. ನಮ್ಮ ಕರ್ನಾಟಕಕ್ಕೆ ಮೋಸ ಮಾಡಿಬಿಟ್ಟ, ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಸ್ಥಿತಿಯನ್ನು ತಂದುಬಿಟ್ಟ, ಇವನ ಕರ್ನಾಟಕದಲ್ಲಿ ಇರಿಸೋದು ಬೇಡ ಅಂತ ನಾನು ಬೈತಾ ಇದ್ದೆ ಸರ್. ಆದರೆ ಬಿಗ್ ಬಾಸ್ಗೆ ಹೋಗಿದ ಮೇಲೆ ಸರ್ ಅವನ ವ್ಯಕ್ತಿತ್ವ, ಸ್ವಾಭಾವಿಕ ಗುಣ, ಅವನ ಒಳ್ಳೆತನ ಸರ್, ಅಲ್ಲಿ ಆಟ ಆಡೋಕ್ಕೆ ನೀವು ನೋಡಿರ್ಬೋದು ಸರ್, ಯಾವ ಕ್ಷಣಕ್ಕೆ ಅಂದರೆ ಕ್ಷಣಕ್ಕೆ ಬದಲಾಗ್ತಾರೆ ಸರ್. ವಿನಯ್, ಸಂಗೀತ್ ಎಲ್ಲರೂ ಸರ್, ತನಿಷಾದಿಂದ ಹಿಡಿದು ನಮ್ರತಾಂದ ಹಿಡಿದು ಕಾರ್ತಿಕ್ ಎಲ್ಲರೂ ಬದಲಾಗ್ತಾರೆ ಸರ್. ಆದರೆ ಡ್ರೋನ್ ಪ್ರತಾಪ್ ಸರ್ ಅವ್ನು ಹೆಂಗಿದ್ದ ಹಂಗೆ ಇರ್ತಾನೆ ಸರ್, ಸೈಲೆಂಟ್ ಆಗಿರ್ತಾನೆ. ಅವನ ಗುಣ ಏನಿರುತ್ತೆ, ಅವನ ಸ್ವಾಭಾವಿಕ ಗುಣ ಏನಿರುತ್ತೆ ಅದನ್ನು ಮಾತ್ರ ಉಳಿಸ್ಕೊಂಡಿದ್ದಾನೆ ಸರ್. ಹಂಗಾಗಿ ಸರ್ ಒಳಗಡೆ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮನ ನೋಡಿದ್ಮೇಲೆ ಅವರ ಒಂದು ಅಮಾಯಕತ್ವವನ್ನು ನೋಡಿದ ಮೇಲೂ ಅವನು ಒಳ್ಳೆಯವನು ಅಂತ ನಾವು ಅಂದ್ಕೊಂಡಿಲ್ಲ ಅಂತ ಅಂದರೆ ಅವನನ್ನು ಅದನ್ನು ನೋಡಿಕೊಂಡೆ ಸರ್ ಇವತ್ತು ಕೋಟ್ಯಾಂತರ ಜನಗಳು, ಅಭಿಮಾನಿಗಳು ಕ್ರಿಯೇಟ್ ಆಗಿದ್ದಾರೆ ಸರ್ ಹೊರಗಡೆ. ಸರ್ ಈಗ ಡ್ರೋನ್ ಪ್ರತಾಪ್ ವಿಷಯವಾಗಿ ಎಲ್ಲರೂ ಕೂಡ ಏನು ಹೇಳ್ತಾರೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಸಿಂಪತಿ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಬೇರೆಯವ್ರಿಗೆ ಗೌರವ ಕೊಡೋದೇ ಸಿಂಪತಿ ಅಂತ ಅನ್ನಿಸ್ತಾ ಇದೆಯಾ? ಯಾಕೆ ಬೇರೆಯವ್ರಿಗೆ ಗೌರವ ಕೊಡಬಾರ್ದಾ? ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಥರನೇ ಎಲ್ರಿಗೂ ಕೂಡ ಬೈಕೊಂಡು ಓಡಾಡಬೇಕಾ ಅಂತ ಸರ್. ಬಿಗ್ ಬಾಸಲ್ಲಿ ಎಲ್ರಿಗೂ ಸಿಂಪತಿ ಸಿಗ್ತಾ ಇದೆ. ಇವನು ಡ್ರೋನ್ ಪ್ರತಾಪ್ ಏನಾದ್ರೂ ಮಾತಾಡ್ಬಿಟ್ರೆ ಅವ್ನು ಮಾತಾಡ್ಬಿಟ್ಟ, ಅವನಿಗೇನಾದ್ರೂ ಒಂದು ಸಿಂಪತಿ ಸಿಕ್ಬಿಟ್ರೆ ಅವ್ನಿಗೆ ಸಿಂಪತಿ ಸಿಕ್ಬಿಡ್ತಾವೆ. ಎಲ್ಲರೂ ಅವನ ಮೇಲೆ ಇದು ಮಾಡ್ತಾರೆ ಸರ್, ಎಲ್ಲರೂ ಅದನ್ನು ಮಾಡ್ತಾರೆ. ಆದರೆ ಇವನು ಮಾತ್ರ ಏನೋ ಮೋಸ ಮಾಡಿಬಿಟ್ಟಿದ್ದಾನೆ ಅಂದ್ಬಿಟ್ಟು ಇವನ ಮೇಲೆ ಮಾತ್ರ ಇವನು ಸಿಂಪಾತಿ ಕಾರ್ಡು ಅದು ಇದು ಸರ್. ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣ ಅಂತಂದರೆ ಪ್ರತಿಯೊಬ್ಬನು ಕೂಡ ಪ್ರತಿಯೊಬ್ಬನಿಗೂ ಒಂದು ಸಿಂಪತಿ ಅನ್ನೋದು ಕೊಟ್ಟೇ ಕೊಡ್ತಾರೆ ಸರ್. ನಾನು ನಿಮಗೆ ಕೊಡ್ತೀನಿ, ನೀವು ನನಗೆ ಕೊಡ್ತೀರಿ, ಅದನ್ನೇ ಹೈಲೈಟ್ ಮಾಡಿಬಿಟ್ಟು ಅವನನ್ನು ಸೋಲ್ಸ್ಬಿಟ್ಟು ಕಳಿಸೋದು ನಿಜವಾಗ್ಲೂ ತುಂಬ ಮೋಸ ಸರ್. ಇದನ್ನು ನಾನು ಪ್ರತಿಭಟಿಸ್ತೀನಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಕೂಡ ಇದಕ್ಕೆ ಒಂದು ಸಾಥನ್ನು ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಮುಂದ್ಗಡೆ ಹೋಗಿ ಪ್ರತಿಭಟನೆಯನ್ನು ಮಾಡಿ ಈ ನೆಕ್ಸ್ಟ್ ಸೀಸನ್ ನಡೀಬಾರ್ದು, ಆ ರೀತಿ ನಾವು ಮಾಡ್ತೀವಿ. ಇದು ಖಂಡಿತ, ಇದು ಖಂಡಿತ, ಇದು ಖಂಡಿತ. ಥ್ಯಾಂಕ್ ಯು. ಓಕೆ.